ಇಲ್ಲ ಮೇಡಮ್ ಅವರು ಬರಬೇಕು. ಇಲ್ಲ ಕೇಳಿಸ್ಕೊಡ್ರಿ ನಿಮ್ಮದು ನಮ್ಮದು ಮೇಡಮ್ ಏನೇ ನಿಮ್ಮದು ಸಮಸ್ಯೆಗಳಿದ್ದರೆ ಮನವಿಗಳಿದ್ದರೆ ಕುಂದು ಕೊರತೆಗಳಿದ್ದರೆ ಆಯಿತಾ ಲಿಖಿತವಾಗಿ ಒಂದು ಅರ್ಜಿ ಕೊಡಿ. ಇಲ್ಲಾಂದರೆ ಮೇಡಮ್ ಜೊತೆ ಬಂದು ಮಾನ್ಯ ಸಿ ಒ ಮೇಡಮ್ ಜೊತೆ ಬಂದು ಮಾನ್ಯ ಸಿ ಒ ಹತ್ರ ಬಂದು ಮಾತಾಡಿ ಆಯಿತಾ ಅಷ್ಟೇ. ಸರಿ ಆಯಿತು. ಆಮೇಲೆ ನಮ್ಮಲ್ಲಿ ಒಂದು ಸಿ ಒ ಚೇಂಬರಲ್ಲಿ ಲೈವ್ ಆಗಿ ವಿಡಿಯೋ ಮಾಡೋದಕ್ಕೆ ಅವಕಾಶ. ಯಾರು ಹೇಳಿದ್ದು? ಯಾವ ಕಾನೂನು ಹಿಡಿದಿದೆ? ಯಾವ ಕೋರ್ಟಿನ ಆದೇಶ ಆಗಿದೆಯಾ? ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆಯಾ? ಅದು ಯಾವ ಸರ್ಕ್ಯುಲರ್ ಕೊಡಿ. ನಾವು ಮಾಡಿ ಇದ್ರೆ ನಾವು ಮಾಡಲ್ಲ. ಆಯ್ತು ಮಾಡೋಣ. ಈಗ ಸರ್ಕ್ಯುಲರ್ ಇದೆಯಾ? ಸದ್ಯಕ್ಕೆ ನಮ್ಗೆ ತಿಳಿದಂಗೆ ಯಾವುದೂ ಇಲ್ಲ. ನಿಮ್ಗೆ ಏನಾರು ಹೊಸ್ತಾಗಿದ್ರೆ ನಾವು ತಿಳ್ಕೊತೀವಿ, ಕೊಡಿ. ಅಣ್ಣ ಏನು ಸಮಸ್ಯೆಗಳಿದೆಯೋ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನಮ್ದಲ್ಲ, ಸಾರ್ವಜನಿಕರ ಸಮಸ್ಯೆ ಬಂದಿರೋದು. ನಾವು ನಮ್ಮ ಸಮಸ್ಯೆಗೆ ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ಮನವಿ ಕೊಡಿ. ಎಷ್ಟು ಸತಿ ಕೊಡೋದು? ಸಿಒ ಹತ್ರ ಬಂದು ಮಾತಾಡಿ ಸರ್. ಅವ್ರು ಇಲ್ಲೇ ಬರಲಿ ಸರ್, ಖುದ್ದು ಮಾತಾಡಿ. ಅಲ್ಲ ಮಾತಾಡ್ತೀವಿ. ಅವ್ರು ನಾವು ಲೈವ್ ಮಾಡಕ್ಕೆ ಅವಕಾಶ ಕೊಡಬೇಕು. ನಾವು ಒಂದು ನಿಮಿಷ ನಾವು ಮಾಡೋದಕ್ಕೆ ಅವಕಾಶ ಇಲ್ಲ, ಅವಕಾಶ ಇದೆ. ಇಲ್ಲ ಅಂದ್ರೆ ನೀವು ಸರ್ಕ್ಯುಲರ್ ಕೊಡಿ. ಈ ಯಾವುದೇ ಕಾನೂನು ಅಡಿಯಲ್ಲಿ ನಾನು ಕಾನೂನು ಬಿಟ್ಟು ಚೌಕಟ್ಟು ಬಿಟ್ಟು ಎಲ್ಲೂ ಹೋಗಲ್ಲ. ಕಾನೂನು ಅಡಿಯಲ್ಲಿ ಏನಾದರೂ ಲೈವ್ ಮಾಡಬಾರ್ದು, ಇವರು ಮೇಲಧಿಕಾರಿ ಇವ್ರಿಗೇನು ಎಡ್ಕೊಂಬವೆ ಅವೆಲ್ಲ ಇದ್ರೆ ನಾನು ಲೈವ್ ಮಾಡಲ್ಲ. ಇವರು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತಗೋತಾರೋದು. ಇಡೀ ಎಷ್ಟು ಜನ ಪಿ ಡಿ ಒಗಳಿದ್ದಾರೋ ಅದಕ್ಕೆ ಹೆಡ್ಡು ಇವರು. ಮೊದಲನೇ ಜಿಲ್ಲೆಗೆ ಒಬ್ಬ ಸಿ ಒ ಆಗಿರ್ತಾರೆ. ಅದಕ್ಕೆ ತಮ್ಮ ಸಮಸ್ಯೆ ಅವ್ರು ಕೇಳ್ದಿರೋದಕ್ಕೆ ನಾವು ಇವತ್ತು ಬಂದಿರೋದು, ಬೀದಿಗೆ ಬಂದಿರೋದು. ಅಲ್ಲ ಲಿಖಿತವಾಗಿ ಕೊಡಿ. ಕೊಟ್ಟಿದ್ದೀವಲ್ಲ, ಎಷ್ಟು ಸತಿ ಕೊಡ್ತಾರೆ? ಕೊಡಿ. ಇಲ್ಲ ತಮ್ಮ ಲೀಡರ್ ಇನ್ಶಿಪ್ ನೀವು ವಹಿಸ್ಕೊಂಡಿರೋರು ಹೌದು ಮಾತಾಡಿ. ನಮ್ಗೆ ಲೈವ್ ಮಾಡಕ್ಕೆ ಅವಕಾಶ ಕೊಡ್ಲೇಬೇಕು. ಅವರು ಒಳಗೆ ಬಂದ್ರು ಲೈವ್ ಮಾಡೇ ಮಾಡ್ತೀವಿ. ಲೈವ್ ಮಾಡಿದೆ ನಾವು ಯಾವುದೇ ಕಾರಣಕ್ಕೂ ಬೆಳಿಗ್ಗೆ 10 ಗಂಟೆ ಆಗಲಿ ನಾವು ಇಲ್ಲೇ ಮಲ್ಕೊತೀವಿ. ಅವ್ರು ಬರಬೇಕು, ಅವ್ರು ಲೈವಲ್ಲಿ ಹೇಳ್ಬೇಕು. ನಮಗೋಸ್ಕರ ಬಂದಿಲ್ಲ ನಾವು ಇದು ಕೊಟ್ಟಿ ಫೆಬ್ರವರಿ ಕೊಟ್ಟಿರೋದು. ಇನ್ನೊಂದು ನಾವೇ ನಾಗರಾಜ ಇವೆಲ್ಲ ನಾವು ಇಷ್ಟು ದಿವಸ ನವೆಂಬರ್ ಕೊಟ್ಟಿರೋದು ಎಲ್ಲ ಲಿಖಿತ ಕೊಟ್ಟಿದ್ದೀವಿ. ಯಾವ್ದು ಕೆಲಸ ಆಗಿಲ್ಲ. ಅಧಿಕಾರಿಗಳು ಮಜಾ ಮಾಡ್ತಾ ಇದ್ದಾರೆ. ಕೆರೆ ಕಟ್ಟೆಗಳಲ್ಲಿ ಬಿಲ್ ನೋಡಿ, ಕರಡಳಿದ ಒಂದು ಕೇಸ್ ಆಯ್ತು, ಜ್ಞಾಪನ ಇದೆ ನಿಮ್ಗೆ? ಒಂದೇ ಕೆರೆ ಕಟ್ಟೆಗೆ 3 ಸರಿ ಬಿಲ್ ತಗೊಂಡವ್ರು 5-5 ಲಕ್ಷ. ಯಾರು ದುಡ್ಡು ಅದು? ತಪ್ಪಲ್ವದು? ಸಾರ್ವಜನಿಕರ ತೆರಿಗೆ ಹಣನ ವೇಸ್ಟ್ ಮಾಡ್ತಾ ಇರೋದು. ಓಲಿ ಒಳ್ಳೇದ್ ಮಾಡೋರು ಅವ್ರಿಗೆ. ರೋಡ್ ಸರಿ ಇದೆಯಾ? ಒಂದು ಲೈಟ್ ಸರಿ ಇದೆಯಾ? ಒಂದು ಚರಂಡಿ ಸರಿ ಇದೆಯಾ? ಕುಡಿ ನೀರು ವ್ಯವಸ್ಥೆ ಇದೆಯಾ? ಮತ್ತೇನಿಲ್ಲ. ಮೇಲೆ ದುಡ್ಡಲ್ಲಿ ಖರ್ಚು ಮಾಡಿದ್ರಿ? ಯಾಕೆ ಮಾಡಿದ್ರಿ? ಏನು ದುಡ್ಡೇನು ಮನೆಯಿಂದ ತಂದಿದ್ರಾ ಯಾರಾದ್ರೂ? ಈಗ ಲಿಖಿತವಾಗಿ ಕೊಟ್ಟಿದ್ದೀವಲ್ಲ. ಎಷ್ಟು ಸತಿ ಕೊಡ್ತಾರೆ? ಈಗ ಮೇಡಮ್ಗೆ ಲಿಖಿತವಾಗಿ ಕೊಡಿ ಸರ್. ಎಷ್ಟು ಸತಿ ಕೊಡ್ತಾರೆ? ಬಂದು ಮಾತಾಡಿ. ನಾವು ಲೈವ್ ಮಾಡೇ ಮಾತಾಡೋದು. ಮಾತಾಡಕ್ಕೆ ಬಿಟ್ಟು ಕೊಡ್ತಾ ಇಲ್ವಲ್ಲ ಸರ್, ಅವಕಾಶ ಮಾಡ್ಕೊಡ್ತಾ ಇಲ್ವಲ್ಲ ಮಾತನಾಡ್ಲಿಕ್ಕೆ? ಇಲ್ಲ, ನಾವು ಲೈವ್ ಮಾಡೇ ಬಂದಿರೋದು. ಈಗ ಲೈವ್ ಮಾಡಕ್ಕೆ ನಿಮ್ಮ ಹತ್ರ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸರ್ಕ್ಯುಲರ್ ಕೊಡಿ. ನಾನು ಬೇರೆ ಮಾತಾಡ ಕಾನೂನು ಬಿಟ್ಟು ನಾನು ಆಚೆ ಹೋಗಲ್ಲ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವರು ಕಾನೂನು ಕಾಪಾಡೋರು. ಕೊಡಿ. ಇವಾಗ ನಾವು ಮುಂದೆ ಇವಾಗಲೇ ಕೊಡ್ಬೇಕು. ನಾವು ಕೊಡ್ತೀನಿ, ನಾನು ಕೊಡ್ತೀನಿ ಪ್ರೂಫ್. ಮಂಜಾ ಇಲ್ಲ ಕೊಡು. ಮೊಬೈಲ್ ಜೆರಾಕ್ಸ್ ಇದೆ ಕೊಡು. ನಾನು ಕೊಡ್ತೀನಿ ಪ್ರೂಫ್. ನೀವು ಕೊಡ್ಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಬೆಳಿಗ್ಗೆ ಇಲ್ಲೇ ಕೂತೀವಿ. ಲೈವ್ ಮುಖಾಂತರ ಕೊಡ್ತಾ ಇದ್ದಾರೆ. ಲೈವ್ ಇಂದ ಹಿಡಿದು ಜನಗಳಲ್ಲಿ ನೋಡ್ಬೇಕು, ಅಲ್ಲಿ ಸತ್ಯ ನಡೆಯುವಂತ. ಅಲ್ಲ ಪೇಪರ್ ಜೆರಾಕ್ಸ್ ಇತ್ತಲ್ಲ ಹೈಕೋರ್ಟ್ ಅಲ್ಲಿ ಗುಜರಾತ್ ಜೆರಾಕ್ಸ್ ತೆಗಿ. ನಿಮ್ಮ ಸಮಸ್ಯೆಗಳು ತೆಗಿಬೇಕು. ಇಲ್ಲ ಮೊಬೈಲ್ ಇದೆ. ನಾವು ಇಲ್ಲಿ ಏನು ಜೆರಾಕ್ಸ್ ತೆಗಿವ. ಒಂದು ಜೆರಾಕ್ಸ್ ಕೊಡ್ತಾ ಸರ್ ಅಷ್ಟು. ಅದು ಬಿಟ್ಟು ನಾವು ಇನ್ನೇನು ಇಲ್ಲಿ ಮಾಡಕ್ ಬಂದಿಲ್ಲ. ನಾವು ಪೊಲೀಸ್ ಸ್ಟೇಷನ್ ವಿಡಿಯೋ ಮಾಡ್ಬೋದು ಅಂತ ಪೊಲೀಸ್ ಸ್ಟೇಷನ್ ಅವರೇ ನಮಗೆ ರೈಸ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಆರ್ಡರ್ ಹಾಕಿದಾಗ ಅದನ್ನ ವಾಪಸ್ ತಗೊಂಡ್ರು. ಅವರು ಸರ್ಕಾರಿ ಕಚೇರಿಗಳಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಸಾರ್ವಜನಿಕವಾಗಿ ಬಲವಾದ ವಿರೋಧ ಬಂದಾಗ ಅದನ್ನ ಆ ಆದೇಶವನ್ನ ಬಸವರಾಜ ಬೊಮ್ಮಾಯಿ ಅವರು ವಾಪಸ್ ತಗೊಂಡ್ರು. ಅದನ್ನ ರಾಜ್ಯಪಾಲರ ಸೈನ್ ಇದೆ ನೋಡಿ. ಈಗ ಪ್ರತಿಯೊಂದು ಕಾನೂನು ಅಡಿಯಲ್ಲಿ ಇದೆ. ನಾವು ತಲೆ ಬಾಗ್ತೀವಿ. ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ರೆ ನಾವು ಇಲ್ಲಿ ಸಮಸ್ಯೆ ಹೇಳ್ಕೊಂಡು ನಾವು ಬರ್ತಿರಲಿಲ್ಲ. ಅಲ್ಲ ಸ್ವಾಮಿ, ನಾವು ನಮಗೋಸ್ಕರ ಏನಾದ್ರು ಬಂದಿದ್ದೀವಾ? ನಮಗೋಸ್ಕರ ಬಂದಿದ್ದಾರಾ? ಒಬ್ರು ಮಾತಾಡಿ. ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಅವ್ರದ್ದು? ಅಲ್ಲ, ಏನಕ್ಕೋಸ್ಕರ ನಿರ್ಲಕ್ಷ್ಯ? ಸಾರ್ವಜನಿಕರಿಗೆ ಮಾಹಿತಿ, ನಮಗ್ ಮಾಹಿತಿ ಕೊಡಬೇಡಿ. ಇವರು ಸಾರ್ವಜನಿಕರು ನೋಡ್ತಾ ಇದ್ದಾರೆ. ಸಾರ್ವಜನಿಕರಿಗೋಸ್ಕರ ಮಾಹಿತಿ ಕೊಡಬೇಡಿ. ಚರ್ಚೆ ಮಾಡ್ತೀವಿ. ಮಾಡಿ ಫೋಟೋ ಹೊಡ್ಕೊಳ್ಳಿ. ಹೊಡ್ಕೊಳ್ಳಿ. ನಿಮ್ಮ ಸರ್ಕಲ್ ಇದ್ರೆ ಕೊಡಿ. ನಾವು ತಲೆ ಬಾಗ್ತೀವಿ. ನಾವು ಕಾನೂನು ಬಿಟ್ಟು ಎಲ್ಲಿ ಹೋಗಲ್ಲ. ಒಂದು ಜೆರಾಕ್ಸ್ ಮಾಡಿ ಕೊಡಕ್ಕಾಗಲ್ವನ? ಪೊಲೀಸ್ಗೊಂದು ಜೆರಾಕ್ಸ್ ಕೊಡೋರಿಗೆ ಯಾರೋ ಮಾತಾಡ್ಬಿಡಿ. ಇಲ್ಲ, ಜೆರಾಕ್ಸ್ ಕೊಡ್ಲಿ ಬಿಡು. ಜೆರಾಕ್ಸ್ ಕೊಟ್ಬಿಡು ಅವ್ರ ಕೈಗೆ. ಓದ್ಕೊಳ್ಳಿ. ಓದ್ ಹೇಳ ಸರ್.
ಬೇಡ ಅದು ಅವ್ರಿಗೆ ಕೊಡಿ, ಓದ್ಕೊಳ್ಳಿ. ಈ ಸ್ಥಿತಿ ಸರ್ ಇಲ್ಲಿ ಆದಾಗ ನೆಕ್ಸ್ಟ್ ಗ್ರಾಮ ಪಂಚಾಯತಿಗಳಲ್ಲೂ ಇದೇ ಸಹ ಆಗೋದು. ಸಾರ್ವಜನಿಕರಿಗೆ ಹೆಂಗ್ ಮಾಡ್ತೀರಾ? ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಕೆಲಸ ಆಗೋದು. ಯಾರೋ ಸಾರ್ವಜನಿಕರು ಹೋದ್ರೆ ಆನ್ಸರ್ ಮಾಡಲ್ಲ. ಇದೇ ರೀತಿ ಇಲ್ಲಿ ಜಿಲ್ಲಾ ಪಂಚಾಯತಿಲಿ ಆಗದೆ ನಾವೇನು ಅವ್ರಿಗೆ ಉತ್ತರ ಕೊಡೋದು ಅದೇ ರೀತಿ ಹೇಳ್ತಾರೆ. ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಅವರು ಸಹ ಹೇಳ್ತಾರೆ. ವ್ಯವಸ್ಥಿತವಾಗಿ ಬಂದಾಗ್ಲೇನೆ ನೀವು ಈ ತರ ಇದ್ ಮಾಡಿದ್ರಿ ಅಂತ ಹೇಳಿದ್ರೆ, ಒಬ್ಬ ಅಮಾಯಕರು ಬಂದಾಗ, ಒಬ್ಬ ಸಾರ್ವಜನಿಕರು ಬಂದಾಗ ಯಾವ ರೀತಿ ನಿಮ್ಮ ವರ್ತನೆಗಳು ಇರ್ತದೆ? ಸಾರ್ವಜನಿಕರನ್ನ ಹತ್ರಕ್ಕೂ ಕೂಡ್ಕೊಳ್ಳಲ್ಲ ನೀವು. ಆಡಳಿತದಲ್ಲಿ ಪಾರದರ್ಶಕತೆಯಲ್ಲಿ ಸಾರ್ವಜನಿಕರನ್ನ ಹತ್ರಕ್ಕೂ ಕೂಡ್ಕೊಳ್ಳಲ್ಲ ನೀವು. ಈ ಪಾರದರ್ಶಕವಾದ ಆಡಳಿತ ಎಲ್ಲಿ ಬಂತಿದ್ರಲ್ಲಿ? ಈಗ ನಾವು ಸಿಒರ್ಗೆ ಏನೋ ಕಂಪ್ಲೇಂಟ್ ಕೊಡಬೇಕಾದಾಗ 3-4 ಬಾರಿ ಫೋನ್ ಮಾಡಿದೀವಿ. ಆದ್ರೂ ಸಹ ಒಂದ್ಸಲ ರಿಪ್ಲೈ ಮಾಡಿಲ್ಲ. ಅವರಪ್ಪ ಈಗ ಅವ್ರಿಗೆ ಫೋನ್ ಮುಖಾಂತರ ಮಾತಾಡ್ತಾರೆ. ನಾವು ಯಾರಿಗೆ ಕಂಪ್ಲೇಂಟ್ ಕೊಡೋದು? ಇಲ್ಲಿ ವ್ಯವಸ್ಥೆ ಬಗ್ಗೆ ನಾವು ಎಲ್ಲಿ ಯಾರಿಗೆ ಹೇಳೋದು? ಲೈವ್ ಮಾಡ್ತೀವಿ. ಅವರು ಸ್ಟಾರ್ಟಿಂಗ್ ಇದೆ ಜನಗಳಿಗೆ. ಈಗ ಹುಡುಗೆರೆ ಪಂಚಾಯತಿ ರಗಣದಲ್ಲಿದೆ, ಕರಡಳ್ಳಿ ಪಂಚಾಯತಿ ಚರ್ಚೆ ಮಾಡೋಣ. ಅದು ಲೈವಲ್ಲಿ ಹೇಳಿ ಸಾರ್ವಜನಿಕರಿಗೆ ಇದನ್ನ ಸರ್ ನಾವು ಹೆಂಗೆ ಬಂದ ತಕ್ಷಣ ಮಾತಾಡಿ ನಾವು ಯಾರು ಬಂದಿಲ್ಲ. ಮಾತಾಡ್ಕೊಂಡು ಏನು ವಿಚಾರ ಹೇಳ್ಬೋಯ್ತು. ಅವ್ರು ಮಾಡಿಲ್ಲ. 3:15 ಕಾಯ್ತಾ ಇದ್ದಾರೆ. 3:15 ಅವ್ರು ಮಾತಾಡ್ಕೊಟ್ಟಿಲ್ಲ ಸರ್. ಲೈವ್ ಮುಖಾಂತರ ಇಲ್ಲಿಗೆ ಬರಲಿ. ಕೆಲಸ ಇತ್ತು 5 ನಿಮಿಷ. ನಾವೇನು ಲೈವ್ ಮುಖಾಂತರ ಮಾತಾಡೋಣ ಸರ್, ಜನಗಳ ಮುಖಾಂತರ ಹೋಗ್ಲಿ ಸರ್. ಇಲ್ಲೇ ಜಿಲ್ಲಾ ಪಂಚಾಯತಿಯಲ್ಲಿ ಸಿಒ ಹೇಳುತ್ತದೆ ಇದಾಗ್ಬಿಟ್ರೆ ನೆಕ್ಸ್ಟ್ ಅನ್ನು ಈಗ ಪಂಚಾಯತಿಗಳಲ್ಲಿ ಯಾರು ಸಾರ್ವಜನಿಕ ಮಾತೇ ಕೇಳಲ್ಲ ಇದ್ಮೇಲೆ. ಹೌದು, ನಮ್ಮ ಹತ್ರ ಪ್ರತಿಯೊಂದು ದಾಖಲಾತಿ ನಾವು ಕೊಡ್ತೀವಿ, ಯಾವ್ದು ಬೇಕಾದ್ರೂ ಕೊಡ್ತೀವಿ. ನೀವು ನಿಮ್ಗೆ ಅಲ್ಲಿ ಮಾಡಬೇಡ ಅಂತ ರೂಲ್ಸ್ ಇದೆ, ನೀವು ಒಂದು ಸರ್ಕಲ್ ಕೊಡಿ. ಯಾಕಂದ್ರೆ ಪೊಲೀಸರು ಇಲ್ಲ ಇದ್ದಾರೆ, ಕಾನೂನು ಕಾಪಾಡೋರು, ಅವ್ರಿಗೆ ನಾವು ತಲೆ ಬಾರ ಅದು ಬಿಟ್ಬಿಡಿ, ಕೆಳಗೋದಿ. ಆಯ್ತು, ಕಚೇರಿ ಬೇರೆ. ಇದು ಬೇಡ ನಮಗೆ, ಇಲ್ಲ ನಿಯಮ ಇಲ್ಲಕ್ಕೆ ಇಲ್ಲ. ಬೇಕು ಓದಿ ಫುಲ್ಲು. ಅಲ್ಲ ಅದು ಕೆಳಗಡೆ ಓದಿ. ಇಲಾಖೆಗಳ ಕಚೇರಿ ವೇಳೆಯಲ್ಲಿ ಆಯ್ತಾ ಓದಿ full. ಖಾಸಗಿ ವ್ಯಕ್ತಿಗಳ ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿರುವ ಕುರಿತು ಮತ್ತೆ ಹೋಗಿ ಅದನ್ನೇ ಸರ್ಕಾರ ಆದೇಶಿಸಿದ ಸಂಖ್ಯೆ 22/5/7/22 ತಕ್ಷಣದಿಂದ ಹಿಂಪಡೆಯಲಾಗಿದೆ ಅಂತ ಹೇಳಿದೆ. ಹೌದಾ? ಈಗ ನೀವು ಲೈವ್ ಮಾಡಬಹುದು, ಕಚೇರಿ ಸಮಯದಲ್ಲಿ ಇಲ್ಲ, ಸಮಾಜದಲ್ಲೂ ಮಾಡ್ಬೋದು. ಇವಾಗ ನಾವು ಬಂದಿರೋದು 3:15 ಇದು ಕಚೇರಿ ವೇಳೆ ಕಚೇರಿ ವೇಳೆಯಲ್ಲಿ ಇಲ್ಲ. ಕಚೇರಿ ವೇಳೆ ಇದು ಸಾರ್ವಜನಿಕರ ಜಾಗ ಇಲ್ಲ. ಸರ್ ಇಲ್ಲೇ ಬಂದು ಮಾತಾಡಬೇಕು. ನಾವು ಯಾರು ಮಾತಾಡಲ್ಲ, ಒಬ್ಬರೇ ಮಾತಾಡೋದು. ರಾಜ್ಯ ಸಂಘಟಕರು ರಮೇಶ್ ಗೌಡ್ರು ಮಾತಾಡ್ತಾರೆ. ನಾವು ವಿಚಾರ ಏನು ಯಾರ ಜೊತೆ ಮಾತಾಡಕ್ ಬಂದಿಲ್ಲ. ಈಗ ಗ್ರಾಮ ಪಂಚಾಯತ್ ವಿಚಾರವಾಗಿ ಸರ್ ಮೆಮೊರಿಯಂ ಕೊಡ್ತೀವಿ. ಈಗ ಒಳ್ಳೆ ಕೆಲಸ ಮಾಡ್ತಾವ್ರ ಅಂತ ಎಲ್ಲ ಇದಾಗಿದೆ, ರೆಡಿ ಇದೆ. ಅಲ್ಲ ಈಗ ಅವರ ಮೇಲೆ ಸಹ ನಮಗೆ ಒಳ್ಳೆ ನಂಬಿಕೆ ಇದೆ. ಯಾಕೆಂದ್ರೆ ಒಳ್ಳೆ ಆದೇಶ ಮಾಡಿದ್ದಾರೆ. ಬಯೋಮೆಟ್ರಿಕ್ ಕಡ್ಡೆ ಇರಬೇಕು, ಅಲ್ಲೇ ಪೀಠ ಇರಬೇಕು. ನಮ್ಗೆ ತುಂಬಾ ಗೌರವ ಇದೆ. ಆದ್ರೂ ನಮ್ಗೆ ಈ ತರ ಈ ಕೆಲಸ ಬೇಸರ ಆಗ್ತದೆ. ಸ್ವಲ್ಪ ಲೈವ್ ಮಾಡೋಣಕ್ಕೆ ಇದೇನಂತ ಇದು ಸ್ವಂತ ಜಾಗನ, ಗೌರ್ಮೆಂಟ್ ಸಾರ್ವಜನಿಕರ ಜಾಗ ಇದು. ನಾವು ಬಂದು ನಿಮ್ಮ ಮನೆಗಳಿಗೆ ಇಲ್ಲ, ಕೆಳಗೆ ಹೋದಣ ಒಂದ್ ಕೆಲಸ ಮಾಡಿರಿ. ನಿಮ್ ಸರ್ಕಾರದ ರೂಲ್ಸ್ ಇದ್ರೆ ಕೊಡಿ. ಸರ್ ಇಲ್ಲ, ನಾವು 3:15 ಬಂದಿದ್ದು ಸರ್. ನಿಮ್ ಸರ್ಕಾರದ ರೂಲ್ಸ್ ಇದ್ರೆ ಕೊಡಿ, ಸರ್ಕ್ಯುಲರ್ ಕೊಡಿ. ಈಗ ನಾವು 3:15 ಬಂದಿದ್ದು. ನಿಮ್ ಸರ್ಕ್ಯುಲರ್ ಕೊಡಿ, ನಾವು ಹೋಯ್ತೀನಿ. ನೀವ್ಯಾಕೆ ಸೆಂಟ್ರಲ್ ಮಾತಾಡ್ತಾರೆ? ನಮಸ್ಕಾರ ಬಂಧುಗಳೇ. ಇವಾಗ ಇಲ್ಲಿನ ಅಸಿಸ್ಟೆಂಟು ಏನು ಹೆಸರು AR ಬಾಬು ಅವ್ರು ಬಂದಿದ್ರು. ಅವ್ರು ಹೇಳ್ತಾರೆ ಸರ್ಕಾರ, ಏಕೆಂದ್ರೆ ಇನ್ನೂ ಇವತ್ತು IAS ಅಧಿಕಾರಿಗಳಿಗೆ ಸರಿಯಾದಂಥ ಕಾನೂನು ಪಾಠನ ಇವತ್ತು ಯಾರೂ ಹೇಳ್ಕೊಟ್ಟಿಲ್ಲ. ಅವ್ರಿಗೆ ಸರ್ಕಾರದಲ್ಲಿ ಏನೇನು ಸುತ್ತೋಲೆ ಹೊರಡವೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಇವತ್ತು ಸರ್ಕಾರ ಏನು ಹೊರಡಿಸಿದೆ, ಹೈಕೋರ್ಟ್ ಹೇಳಿದೆ, ಯಾವುದು ಗುಜರಾತ್ ಹೈಕೋರ್ಟ್ ಹೇಳಿದೆ, ಬಾಂಬೆ ಹೈಕೋರ್ಟ್ ಹೇಳಿದೆ, ಕೇರಳ ಹೈಕೋರ್ಟ್ ಹೇಳಿದೆ. ಕೋರ್ಟ್ ಆದ್ಮೇಲೆ ಎಲ್ಲ ಒಂದೇ ಕಾನೂನು, ಭಾರತ ದೇಶ ಅಂತಾರೆ, ಎಲ್ಲ ಒಂದೇ. ರಾಜ್ಯಪಾಲರು ಹೊರಡಿಸಿದ್ದಾರೆ 22ರಲ್ಲಿ 15ನೇ ತಾರೀಕು ಹೊರಡಿಸಿದ್ದಾರೆ ವಿಡಿಯೋ ಮಾಡು ಹಿಂಪಡೆಯಲಾಗಿದೆ ಅಂತ. ಸರ್ಕಾರಿ ನೌಕರುಗಳು ಪ್ರತಿಯೊಬ್ಬರು ಆಸ್ತಿನ ವರ್ಷಕ್ಕೊಂದ್ಸರಿ ಘೋಷಣೆ ಮಾಡಿಕೊಡ್ಬೇಕು ಅಂತ ಲೋಕಾಯುಕ್ತದಿಂದ ಆದೇಶ ಆಗಿದೆ. ಆಸ್ತಿನೂ ಘೋಷಣೆ ಮಾಡ್ಕೊತಾ ಇಲ್ಲ. ಏಕೆಂದ್ರೆ ಇವತ್ತು ಅವ್ರ ಸಂಬಳ ಎಷ್ಟು, ಅವ್ರ ಸಂಪತ್ತು ಖರ್ಚೆಷ್ಟು, ಏನು ಸಂಪಾದನೆ ಮಾಡಿದೆ ಅದಕ್ಕೆ ಆಸ್ತಿನ ಘೋಷಣೆ ಮಾಡ್ಕೋಬೇಕು. ಆದರೆ ಇಲ್ಲಿನ CO ನಂದಿನಿ ಮೇಡಮ್ ಅವರು ಮಧ್ಯಾಹ್ನ 3:15 ಬಂದಿದ್ದೀವಿ.
ಈಗ 6:30 ಆಯ್ತಾ ಇದೆ. 6:30 ಆದ್ರೂ ಬರೀ ರಾಜಿ ಸಂಧಾನಕ್ಕೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಇದು ಸಾರ್ವಜನಿಕರ ಜಾಗ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಏನೋ ಅವ್ರ ಮನೆಗೆ ಬಂದು ಮಾಡೋ ಥರ ಮಾತಾಡ್ತಾರೆ, ಕಳಿಸ್ಕೊಡ್ತಾರೆ. ಈಗ ಇಲ್ಲಿ ಸುಮಾರು ಜನ, ಒಂದು 2-3 ಜನ ಪೊಲೀಸ್ನವ್ರು ಕಳಿಸಿದ್ದಾರೆ, ಕ್ರೈಮ್ನವ್ರು ಇದ್ದಾರೆ. ಎಲ್ಲ ಅವ್ರಿಗೂ ಬೇರೆ ಕೆಲಸ ಇರ್ತವೆ. ಬೇರೆ ಬೇರೆ ಕೆಲಸ ಬಿಟ್ಟು ಅವ್ರಿಲ್ಲ ಇಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು. ಇವ್ರನ್ನ ಒಬ್ರು ಮಾಡೋ ತಪ್ಪಿಗೆ ಇಲ್ಲಿ 10 ಜನ ಪೊಲೀಸ್ನವರು ಬೇರೆ ಕಡೆ ಸಮಸ್ಯೆಗಳನ್ನ ಬಿಟ್ಟು ಇಲ್ಲಿ ಅಧಿಕಾರಿಗಳನ್ನ ಕಾಪಾಡ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಯಾರಿಗೂ ಬರ್ಕೂಡ್ದು. ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಏನು ಅಧಿಕಾರಿಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಅದನ್ನು ಲೈವ್ ಮುಖಾಂತರ ತೋರಿಸ್ಬೇಕು. ಮತ್ತು GPS ಕ್ಯಾಮ್ರಾದಲ್ಲಿ ಅಧಿಕಾರಿ ಯಾವ ಊರಿಗೆ ಹೋಗ್ತಾ ಇದ್ದಾರೆ, ಯಾವ ಊರಲ್ಲಿ ಕೆಲಸ ಮಾಡ್ತಾವ್ರೆ ಅನ್ನೋದು GPS ಇಂದ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ 2-3 ವರ್ಷ ಮುಂಚೆನೇ ಇಲ್ಲಿ ಅಶ್ವತಿ ಅಂತ ಒಬ್ರು DC ಇದ್ರು, ಅವ್ರಿಗೂ ಕೊಟ್ಟಿದ್ದೆ. ಅದಾದಮೇಲೆ ವೆಂಕಟೇಶ ತನ್ವೀರ್ ಸೇಠ್ ಅಂತ ಮೊದಲಿನಂತ CO ಅವ್ರಿಗೆ ಎಲ್ಲ ಪಂಚಾಯತಿ ಹಗರಣದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಮತ್ತು ಪ್ರತಿಯೊಬ್ಬ PDOಗಳಿಗೆ ಗೌರ್ಮೆಂಟ್ ನಂಬರ್ ಕೊಡಿ, ಆ PDO ಚೇಂಜ್ ಆದರೂ ಆ ಫೋನ್ ನಂಬರ್ ಅವ್ರ ಹತ್ರನೇ ಇರಬೇಕು, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ವಿ. ಪ್ರತಿಯೊಂದು ಬಿಲ್ ಕಲೆಕ್ಟರ್ಗಳು, ಒಬ್ಬೊಬ್ಬ ಬಿಲ್ ಕಲೆಕ್ಟ್ರು 15 ವರ್ಷ, 20 ವರ್ಷ, 30 ವರ್ಷ ಕೆಲಸ ಮಾಡ್ತಾರೆ. ಯಾವುದೇ ಸರ್ಕಾರದ ಅಡಿಯಲ್ಲೂ ಒಂದು ಜಾಗದಲ್ಲಿ ಸರ್ಕಾರಿ ನೌಕರುಗಳು 4-5 ವರ್ಷದ ಮೇಲೆ ಮಾಡಂಗಿಲ್ಲ. ಇದು ರೂಲ್ಸ್. ಆದರೆ ಇಲ್ಲಿ PDO, ಇಲ್ಲಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ಗಳು ಏನಕ್ಕೆ ಅವ್ರನ್ನ ಇಟ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ಬದಲಾವಣೆ ಮಾಡ್ತಾ ಇಲ್ಲ? ಅಲ್ಲಿನ ಕಾರ್ಯದರ್ಶಿಗಳು, ಕಂಪ್ಯೂಟರ್ ಆಪರೇಟರ್ಗಳು ಮಾಡುವಂಥ ಅನ್ಯಾಯ ಭ್ರಷ್ಟಾಚಾರ ವಿರುದ್ಧ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ. ಮಂಡ್ಯ ಜಿಲ್ಲೆಯಲ್ಲೂ ಸುಮಾರು 4-5 ಜನ COಗಳು ಬಂದು ಹೋದ್ರು, ಎಲ್ಲರಿಗೂ ಕೊಟ್ಟಿದ್ದೀವಿ. ಆದರೂ ಒಬ್ಬರು ಇದ್ರ ಬಗ್ಗೆ ಅವ್ರು ಕೆಳಮಟ್ಟದ ಅಧಿಕಾರಿಗಳನ್ನ ಎದುರಿಸೋಕ್ಕಾಗದೇ ಇದ್ಮೇಲೆ ಇವ್ರ ಮೇಲ್ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಏನಕ್ಕೆ ಬೇಕು? ಅದು ನಮ್ಮ ಪ್ರಶ್ನೆ. ಈ ಮೇಲೆ ಅಧಿಕಾರಿಗಳು ಯಾವ ರೀತಿ ನಡ್ಕೋತಾರೋ ಅದರದೇ ರೀತಿ ಕೆಳಗಿನ ಮಟ್ಟದ ಅಧಿಕಾರಿಗಳು ನಡ್ಕೋತಾರೆ. ಮನೇಲಿ ಒಂದು ಯಜಮಾನ ಕರೆಕ್ಟಾಗಿದ್ದರೆ ಆ ಮನೆ ಚೆನ್ನಾಗಿರುತ್ತೆ, ಯಜಮಾನ ಸರಿ ಇಲ್ಲ ಅಂದರೆ ಆ ಮನೆ ಹಾಳಾಗಿ ಹೋಗ್ಬಿಡುತ್ತೆ. ಆ ಥರ ಪರಿಸ್ಥಿತಿ ಇದು. ಯಾಕೆಂದರೆ ನಾವು ಹೇಳ್ತಾ ಇರೋದು ಬೇರೆ ಏನು ಕೇಳ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಕಚೇರಿ ಒಳಗೆ ಯಾಕೆ ಲೈವ್ ಮಾಡಬಾರ್ದು, ಸಾರ್ವಜನಿಕರಿಗೆ ಯಾಕೆ ಇವರು ಮಾಹಿತಿಗಳನ್ನ ಹಂಚ್ಕೋಬಾರ್ದು ಅನ್ನೋದು ನಮ್ಮ ಪ್ರಶ್ನೆ, ಬೇರೆ ಏನಿಲ್ಲ. ಈಗ DR ಬಾಬು ಅಂತ ಬಂದಿದ್ರು, ಅವರು ಮತ್ತೆ ಒಳಗಡೆ ಹೋಗಿದ್ದಾರೆ. ಅವ್ರು ಬಂದು ಕೇಳಿದ್ರು, ಬಂದು ನೀವು ಒಂದು 2-3 ಜನ ಮಾತಾಡಿ. 2-3 ಜನ ಮಾತಾಡೋದ್ರಿಂದ 4 ಗೋಡೆಗಳ ಮಧ್ಯೆ ಇರ್ತೇವಿನ ಇಲ್ಲಿನ CO ಏನು ಮಾತಾಡಿದ್ರು ಅಂತ ಪಬ್ಲಿಕ್ ಹೆಂಗೆ ಗೊತ್ತಾಗಬೇಕು? ಸಮಸ್ಯೆ ಏನಾಗ್ತದೆ ಜನಕ್ಕೆ ಹೆಂಗೆ ಗೊತ್ತಾಗಬೇಕು? ನಾವು ಅದಕ್ಕೇನೆ ಇವರು ಮಾತಾಡೋ ಮಾತಿಂದ 10 ಜನಕ್ಕೆ ಒಳ್ಳೇದಾಗಬೇಕು. ಅಲ್ಲಿನ ಕೆಳಮಟ್ಟದ ಅಧಿಕಾರಿಗಳು COಗಳು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ಅವ್ರು ಒಳ್ಳೆ ಕೆಲಸ ಮಾಡಲಿ ಅನ್ನೋದನ್ನು ನಾವು ಮಾಡ್ತಾ ಇರೋದು, ಬೇರೆ ಏನು ವಿಚಾರ ಇಲ್ಲ. ಮತ್ತೆ ನಾವು ಈಗ ಅಲ್ಲಿನ ಮೇಲೆ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ಮತ್ತೆ ಇನ್ನೊಂದ್ಸರಿ ಮತ್ತೆ ಲೈವ್ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಇನ್ನೊಂದು ಮುಖ್ಯವಾಗಿ ನಾವು ರಾಜ್ಯದಲ್ಲೇ ಹೋರಾಟ ಮಾಡ್ತಾ ಬರ್ತಾ ಇರುವಂಥ ಹೋರಾಟಗಾರರಿಗೇನೆ ಕೊಟ್ಟಿರುವಂಥ ಅರ್ಜಿ ಯಾವ ಹಂತದಲ್ಲಿದೆ ಅಂತ ನಾವು ಕೇಳಕ್ಕೆ ಬಂದ ಸಂದರ್ಭದಲ್ಲೇ ಏನೋ ಪೊಲೀಸ್ನವ್ರನ್ನ ಕರೆಸುವಂಥದ್ದು, ಏನೋ ಅವ್ರ ಕರ್ತವ್ಯ ಅವ್ರು ಮಾಡುವಂಥದ್ದು. ಆದರೆ ನಾವು ನೋಡ್ತೀವಲ್ಲ, ಸಾರ್ವಜನಿಕರು ಬಂದರೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಇವತ್ತಿಂದು 3 ಗಂಟೆಲಿ ಬಂದು 6:30 ಆದ್ರೂ ಯಾವುದೇ ರೀತಿ ಮಾಹಿತಿ ಇಲ್ಲ. ನಾವು ಒಂದು ರೀತಿ ಹೋರಾಟಗಾರರು, ಅದೇನೋ ನಾವು ಬೇರೆಯವ್ರಿಗೆಲ್ಲ ನಾವು ಬೀದಿಲಿ ಒಂಥರ ನಾಯಿಗಳ ಥರ ಕೂತ್ಕೋಬೇಕು. ನಾವು ಏನಕ್ಕೆ ಹೋರಾಟಗಾರರಿಗೆ ಬೆಲೆ ಇಲ್ವಾ? ನಾವೇನು ಕೇಳ್ತಾ ಇದೀವಿ? ಏನಾದ್ರು ತಂದು ಕೊಡಿ ಸೂಟ್ ಕೇಸು ಅಂತ ಕೇಳ್ತಾ ಇದೀವಾ? ಪಾರದರ್ಶಕವಾಗಿ ಆಡಳಿತವನ್ನು ನಡೆಸಿ ಅಂತ ನಾವು ಕೇಳ್ತಾ ಇದೀವಿ. ಅದರಲ್ಲಿ ಮುಚ್ಚು ಮರೆ ಅಂತದ್ದು, ಕದ್ದು ಮುಚ್ಚು ಇನ್ನೇನೋ ಮತ್ತೊಂದು ಅಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕು. ಇತ್ತೀಚೆಗಂತೂ ವ್ಯವಸ್ಥೆ ಕೆಟ್ಟಿದೆ. ನೇರವಾಗಿ ಹೇಳ್ಬೇಕು ಅಂದ್ರೆ ವ್ಯವಸ್ಥೆ ಕೆಟ್ಟಿದೆ. ಹೋರಾಟಗಾರರಿಗೆ ಈ ಥರ ಎದುರಿಸುವಂಥದ್ದು, ಸಾರ್ವಜನಿಕರಿಗೆ ಇನ್ನು ಯಾವ ಥರದಲ್ಲಿ ಇರುವಂಥದ್ದು ಒಂದು ಪ್ರಶ್ನೆ ನಮ್ಮ ಎದುರಾಗ್ತಿದೆ. ಓಕೆ, ನೋಡೋಣ ನೆಕ್ಸ್ಟ್ ಅವರು ಬಂದ ಸಂದರ್ಭದಲ್ಲಿ ಏನಂತ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ಮತ್ತೆ ಫೇಸ್ಬುಕ್ ಲೈವ್ ಮುಖಾಂತರ ಗಮನಕ್ಕೆ ತರ್ತೀವಿ. 3 ಓಡ್ತಾ ಇರಲಿ ಬಿಡಿ. ಯಾರಿದ್ದಾರೆ ಲೈವಲ್ಲಿ ಮತ್ತೆ ಮಾಡ್ತೀನಿ ಜಾಸ್ತಿ ಕಟ್ ಮಾಡ್ಬೇಡ, ಬೇಡ ಮಾತಾಡ್ತಾರೆ ಮತ್ತೆ. ಅದೇ ಆಗ್ಲೇ ನಾವು ಕೊಟ್ಟಿರುವಂತ ಮಾಹಿತಿ ತಲುಪಬೇಕು ಜನಗಳಿಗೆ. ಇವತ್ತಿನ ಆಡಳಿತ ಯಾವ ತರ ಪಾರದರ್ಶಕವಾಗಿದೆ ಅಥವಾ ಇಲ್ಲ ಅನ್ನುವಂಥದ್ದು ಇವತ್ತು ಗೊತ್ತಾಗುತ್ತೆ. ಪಾರದರ್ಶಕವಾಗಿ ಆಡಳಿತ ನಿಜವಾಗ್ಲೂ ನ್ಯಾಯ ನೀತಿ ಧರ್ಮವಾಗಿ ಸಂವಿಧಾನಬದ್ಧವಾಗಿ ನಡೀತಾ ಇರೋದು ನಿಜವೇ ಆದ್ರೆ ಈ ತರದಲ್ಲಿ ಇವರು ಎದುರುಕೊಂಡು ಇನ್ನೊಂದು ಮತ್ತೊಂದು ಮಾಡ್ತಿರ್ಲಿಲ್ಲ. ಬರೋರು ಎದುರುಗಡೆ ನೇರವಾಗಿ ಈ ತರದಲ್ಲಿದೆ, ಈ ಹಂತದಲ್ಲಿದೆ ಅಂತ ಹೇಳ್ಬೋದಿತ್ತು. ಇವರಿಗೆ ಪಾಪ ಅದು ಏನೇನೋ ಮೇಲ್ನವರ ಒತ್ತಡ ಇದೆಯೋ, ಯಾರ್ಯಾರ ಒತ್ತಡ ಇದೆಯೋ, ಅದೇನಾಗ್ತಿದೆ ಅಂತ ನಮಗೆ ಗೊತ್ತಾಗ್ತಲ್ಲ. ಬಹುಶಃ ಅದನ್ನಾದ್ರೂ ಹೇಳ್ಬೋದು. ಇಲ್ಲ ಪಾರದರ್ಶಕವಾಗಿ ನಾವು ಆಡಳಿತ ನಡೆಸ್ತಾ ಇಲ್ಲ ಅಂತನಾದ್ರೂ ಇಲ್ಲಿರುವಂತ CO ಅವರು, ಮೇಡಮ್ ಅವರು ಒಪ್ಕೊಂಡಿದ್ರೆ ಇಲ್ಲಿ ಬಿಡಪ್ಪ, ಇಲ್ಲಿ ಪಾರದರ್ಶಕತೆ ಇಲ್ವೇನೋ ಅನ್ನೋ ತರದಲ್ಲಿ ನಾವು ತಿಳ್ಕೊಂಡು ಸುಮ್ಮನಾಗ್ತೀವಿ ಬೇರೆ ಹಂತಕ್ಕೆ.
ಆದರೆ ಇಲ್ಲಿ ಯಾವುದೇ ರೀತಿ ಹೇಳ್ದೇನೆ ನಮ್ಮನ್ನ ಕಾಯಿಸ್ತಿ ಇಷ್ಟೊತ್ತವರೆಗೂ ಈಗ ನಾವೆಲ್ಲರೂ ಇಲ್ಲೇ ಇದ್ದೀವಿ ಅಂತ ಗೊತ್ತಾದ ಮೇಲೆ ಯಾರ್ಯಾರನ್ನ ಕಳಿಸಿ ಒಂದಷ್ಟು ಜನನ್ನ ಅದೇನು ವಿಚಾರ ಕೇಳ್ಕೊಂಡು ಬರ್ರಪ್ಪ, ಇಲ್ಲ ಏನೋ ಕರ್ಕೊಂಡು ಒಂದು ಇಬ್ಬರನ್ನ ಬಂದ್ರಪ್ಪ, ಅದೇನು ಒಳಗಡೆ ಕೂತ್ಕೊಂಡು ಮಾತಾಡೋಣ, ಮುಗ್ದೋಗ್ಲಿ ಆಗೋಗ್ಲಿ ಅಂತ ಬೇರೆ ಬೇರೆ ಯಾರೋ ಅಂತ ತಿಳ್ಕೊಂಡಿರ್ಬೋದೇನೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರನ್ನ. ಬಹುಶಃ ನಮಗದು ಏನಿದ್ರು ಪಾರದರ್ಶಕ ಲೈವ್ ಮುಖಾಂತರ ನೀವು ಏನಂತಾರೆ ದಿಟ್ಟ ಅಧಿಕಾರಿ ಆಗಬೇಕು. ಯಾವುದೇ ರೀತಿ ಕುಕ್ಕಳತನ ಯಾರಿಗೂ ಇರಬಾರ್ದು. ನಾನು ಇಲ್ಲಿರುವಂತವ್ರು ಹೇಳ್ತಲ್ಲ, ಯಾವುದೇ ಅಧಿಕಾರಿ ಆದ್ರೂ ಅಷ್ಟೇನೆ, ನೀವು ಏನು ಓದಿದಿರೋ, ಕಷ್ಟಪಟ್ಟು ನೀವು ಓದ್ ಬಂದಿದ್ದೀರೋ, ಅದಕ್ಕೆ ಒಂದು ಕಾನೂನುಬದ್ಧವಾಗಿ ಒಂದು ಸ್ವಲ್ಪ ಧೈರ್ಯವಾಗಿ ದಕ್ಷತೆಯಿಂದ ನಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇನ್ನೊಂದಷ್ಟು ಮುಂದಿನ ವಿಚಾರಗಳನ್ನ ನಾಗರಾಜಣ್ಣ ಮಾತಾಡಲಿ. ನಮಸ್ತೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಅಷ್ಟೊತ್ತಿಂದ ಲೈವನ್ನ ಗಮನಿಸ್ತಾ ಇದ್ದೀರಾ. ನಮ್ಮ ಓದಿರುವಂತಹ ಹಿರಿಯ ಅಧಿಕಾರಿಗಳು ಯಾವ ರೀತಿ ವರ್ತನೆಯಲ್ಲಿ ನೋಡ್ತಾ ಇದ್ದಾರೆ ಜನರನ್ನ. ಮುಖ್ಯವಾಗಿ ನಾವು KRS ಪಕ್ಷದಿಂದ ಲೈವ್ಗಳನ್ನ ಮಾಡದೆ ಜನರಿಗೆ ಇರುವಂತಹ ಕಾನೂನುಗಳು ಹೇಗೆ ಇದ್ದಾವೆ, ನಮ್ಮ ಭೂಮಿಯ ಮೇಲೆ ನಮ್ಮ ಕಾನೂನು ಅಡಿಯಲ್ಲಿ ಹೇಗೆ ಇದೆ, ಇದರ ಬಗ್ಗೆ ನಾವು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆದ್ರೆ ಈ AS ಮತ್ತೆ KS ಓದಂತ ಅಧಿಕಾರಿಗಳು ಈ ರೀತಿ ನಡತೆಯನ್ನು ನಡೆದುಕೊಂಡ್ರೆ ಅವರ ಕೆಳಗಡೆ ಇರುವಂತಹ ಅಧಿಕಾರಿಗಳು ಇನ್ಯಾವ ಮಟ್ಟಕ್ಕೆ ಅವರ ದುರ್ವರ್ತನೆಯನ್ನ ತೋರ್ಬೋದು ಅಂತ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಅಷ್ಟೊತ್ತಿಂದ. ನೋಡಿ, ಇದನ್ನೇ ಹೇಳೋದು, ಪಾರದರ್ಶಕತೆ ಆಡಳಿತ ಎಲ್ಲಿದೆ, ಪ್ರಜಾಪ್ರಭುತ್ವ ಎಲ್ಲಿದೆ, ಇದನ್ನ ನಾವು ಪ್ರತಿಯೊಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದನ್ನ ಜನರು ಖಾಲಿ ನೋಡ್ಬಿಟ್ಟು ಸುಮ್ಮನೆ ಆಗ್ಬಾರ್ದು. ನಿಮ್ಗೆ ಎಲ್ಲೇ ತೊಂದರೆ ಆಗ್ಲಿ, ನಿಮ್ಮ ಕಣ್ಣು ಮುಂದೆ ಎಲ್ಲೇ ಭ್ರಷ್ಟಾಚಾರ ನಡೆದ್ರು ಕೂಡ KRS ಪಕ್ಷವನ್ನ ಸಂಪರ್ಕಿಸಬೇಕು, ಅದನ್ನ ಖಂಡಿಸಬೇಕು ಅನ್ಯಾಯವನ್ನ. ಯಾಕೆಂದ್ರೆ ಇವತ್ತೆಲ್ಲಾ ಕಡೆ ನೋಡ್ತಾ ಇದ್ದೀರಾ, ಎಲ್ಲಿ ಹೋದ್ರು ಕೂಡ ಲಂಚ. ಇದು ಇನ್ನಕ್ಕಿಂತ ಹೆಚ್ಚಾಗಿ ಮೊನ್ನೆ ನಡೆದಂತಹ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ ಕೊಂದ್ರು ಅನ್ನೋ ಒಂದು ಸುದ್ದಿ, ಅದಕ್ಕಿಂತ ಮಾರಕವಾದುದು ಈ ಭ್ರಷ್ಟಾಚಾರಗಳು. ಭಯೋತ್ಪಾದನೆಯಿಂದ ಒಂದು ಬಾರಿ ಸಾಯ್ತಾರೆ, ಆದ್ರೆ ಭ್ರಷ್ಟಾಚಾರದಿಂದ ಪ್ರತಿನಿತ್ಯ ಸಾಯ್ತಾ ಇದ್ದಾರೆ ಜನ. ಇದರ ಬಗ್ಗೆ ಯಾರಿಗೂ ಗಮನ ಇಲ್ಲ. ದೇಶ ಕಟ್ಟುವುದು ಯಾವ ರೀತಿಯಲ್ಲಿ, ನಮ್ಮ ಆಡಳಿತ ಪಾರದರ್ಶಕವಾಗಿರಬೇಕು. ನಮ್ಮ ಲಂಚ ಇಲ್ಲದೆ ನಡೀತು ಅಂತಂದ್ರೆ ಅಲ್ಲಿ ಲಂಚ ತೆಗೆದುಕೊಂಡೇ ಇವರೆಲ್ಲ ಭಯೋತ್ಪಾದಕರು ನಮ್ಮ ದೇಶದೊಳಗೆ ನುಗ್ಗಿರೋದು. ಈ ಅಧಿಕಾರಿಗಳು ಲಂಚ ತಗೊಳ್ಳಿಲ್ಲ ಅಂದ್ರೆ ಅವ್ರ ದೇಶಕ್ಕೆ ನುಗ್ಗಕ್ಕೆ ಆಗಲ್ಲ. ಮೊದಲನೇದಾಗಿ ಈ ಲಂಚ ಅನ್ನೋ ಒಂದು ಭೂತವನ್ನ ಹೋಗ್ಲಾಡಿಸ್ಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯಾದ್ಯಂತ ಬರ್ಲಿ ನೋಡೋಣ, ಅವ್ರು ಹೋಗ್ಲಿ, ಎಲ್ಲೂ ಹೊರಟೋಗಲ್ಲ. ಹೌದು, ಹೇಗೆ ಹೋಗ್ಬಿಡ್ತಾರೆ ಹೇಳಕ್ಕಾಗಲ್ಲ. ಗೌರ್ಮೆಂಟ್ ಅಧಿಕಾರಿ ಅವರು ಚಾಪೆ ಕಳ್ದು ರಂಗೋಲಿ ಕಳೆದು ಬಿಡ್ತಾರ. ಅವರು ಅಂತ ಕಳ್ರವರು, ಒಬ್ರಿಗಿಂತ ಒಬ್ರು ಕಳ್ರವರು. ಸರ್ಕಾರ ದುಡ್ಡು ಆ ಥರ ದುರುಪಯೋಗ ಪಡ್ಕೊಂಡಿದ್ದಾರೆ. ಮತ್ತೆ ಕಟ್ಕೊಂಡು ಮತ್ತೆ ಮಾಡೋಣ, ಅದು ಚೆನ್ನಾಗಿರುತ್ತೆ.